टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಗಂಡ ಹೆಂಡತಿ ಕಿರಿಕ್, ಗಂಡನನ್ನೇ ನದಿಗೆ ತಳ್ಳಿದ್ದಾಳೆ ಪತ್ನಿ. ರಾಯಚೂರಿನ ಗುರ್ಜಾಪುರ ಬ್ರಿಡ್ಜ್ ಕಮ್ ಬ್ಯಾರೇಜ್ ಬಳಿ ಆಗಿರುವಂತಹ ಘಟನೆ ಇದು. ಪತಿ ಜೊತೆ ಬೈಕ್ನಲ್ಲಿ ಬಂದಿದ್ರು ಪತ್ನಿ. ಆಗ ಒಂದು ಖತರ್ನಾಕ್ ಪ್ಲಾನ್ ಮಾಡಿದ್ದಾರೆ. ಬ್ರಿಡ್ಜ್ ಮೇಲೆ ಫೋಟೋ ತೆಗೆಸಿಕೊಳ್ಳೋ ರೀತಿ ಪತ್ನಿ ನಾಟಕವಾಡಿದ್ದಾಳೆ. ಮೊದಲು ತಾನು ಫೋಟೋ ತೆಗೆಸಿಕೊಂಡಿದ್ದಾರೆ. ಬಳಿಕ ಪತಿಯನ್ನ ಬ್ರಿಡ್ಜ್ ತುದಿಗೆ ನಿಲ್ಲಿಸಿ ಪತ್ನಿ ತಳ್ಳಿದ್ದಾಳೆ. ನದಿ ಮಧ್ಯೆ ಈಜಿ ಬಂಡಿಯೊಂದರ ಮೇಲೆ ಕುಳಿತಿದ್ದಾನೆ ಪತಿ. ಆಗ ಆತನ ಕಿರುಚಾಟ ಕೇಳಿ ಅಕ್ಕಪಕ್ಕದಲ್ಲಿದ್ದವರು ಆಗಮಿಸಿದ್ದಾರೆ. 2 ಗಂಟೆಗಳ ಕಾರ್ಯಾಚರಣೆ ಬಳಿಕ ಆತನನ್ನ ರಕ್ಷಣೆ ಮಾಡಲಾಗಿದೆ. ನೋಡಿ, ಇವರಿಬ್ಬರ ಮಧ್ಯೆ ಅದೇನು ಮನಸ್ತಾಪ ಇತ್ತು, ಅದ್ಯಾವ ಗಲಾಟೆ ಇತ್ತು, ಅದ್ಯಾವ ದ್ವೇಷವಿತ್ತು. ಆದ್ರೆ ಗಂಡ ಹೆಂಡತಿ ಇಬ್ರು ಕೂಡ ಒಂದೇ ಬೈಕ್ ನಲ್ಲಿ ಆಗಮಿಸಿದ್ದಾರೆ. ಒಂದ್ ಕಡೆ ಹೆಂಡತಿ ಚೆನ್ನಾಗೇ ಇರುವಂತಹ ರೀತಿಯಲ್ಲಿ ನಾಟಕವಾಡಿದ್ದಾಳೆ. ತಾನೇ ಮೊದಲನೇದಾಗಿ ಫೋಟೋ ತೆಗೆಸಿಕೊಳ್ಳುವಂತಹ ನಾಟಕ ಕೂಡ ಆಡಿದ್ದಾಳೆ. ನಂತರ ಗಂಡನನ್ನ ಅಲ್ಲಿ ನಿಲ್ಲಿಸ್ತಾಳೆ. ನಂತರ ನದಿಗೆ ತಳ್ಳಿದ್ದಾಳೆ. ನೋಡಿ, ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ನಂಬಿಕೆ ಬ್ರೋ ಯಾಕೇನಾಯ್ತು? ಯಾರಿಗೆ ಫೋನ್ ಮಾಡಿಲ್ಲ, ನಮ್ಮ ಮಮ್ಮಿಗೆ ಫೋಟೋ ತೆಗಿತೀನಿ ಅಂದ್ರೆ ಅತ್ತ ಏನಾಗ್ಬೇಕು ನಿಮಗೆ? ನಮ್ಮ ಹಸ್ಬೆಂಡ್ ತಾನು ಅಲ್ಲಿ ನಿಂತು ಫೋಟೋ ತೆಗಿತಾನ, ತೆಗ್ದಿನಿ ಕಾಲ್ ಜಾರಿ ಬಿದ್ದಾನೆ. ನಂಬಿಕೆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಭೀಮೇಶ್. ಒಂದು ಕಡೆ ಈ ಪತ್ನಿಯೇ ತಳ್ಳಿದ್ದಾಳೆ, ಆತ ನಂತರ ಈಜ್ಕೊಂಡು ಅಲ್ಲಿ ದಡ ಸೇರಿದ್ದಾನೆ ಅನ್ನೋದು. ಇನ್ನೊಂದು ಕಡೆ ಆ ಪತ್ನಿ ಹೇಳ್ತಾ ಇರೋದು ಕಾಲ್ಜಾರ್ ಬಿದ್ದಿದ್ದಾನೆ ಅಂತ. ನಿಜಕ್ಕೂ ಏನಾಯ್ತು? ಮಧು, ಸದ್ಯ ಪ್ರತ್ಯಕ್ಷದರ್ಶಿಗಳು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಹೇಳೋದಾದ್ರೆ ಪತ್ನಿನೇ ತಳ್ಳಿದಾಳೆ ಅನ್ನುವಂಥದ್ ಬಗ್ಗೆ ಕೂಡ ಕೆಲವೊಬ್ರು ಹೇಳ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಕೃಷ್ಣಾ ನದಿ ಸದ್ಯ ತುಂಬಿ ಹೇಳ್ತಾ ಇರುವಂತ ಕಾರಣಕ್ಕಾಗಿ ರಾಯಚೂರು ತಾಲೂಕಿನಲ್ಲಿರ್ತಕ್ಕಂಥ ಗುರ್ಜಾಪುರ ಬ್ರಿಡ್ಜ್ ಕಮ್ ಬ್ಯಾರೇಜ್ ಬಳಿ ಯಾದಗಿರಿ ಮತ್ತು ರಾಯಚೂರಿಗೆ ಸಂಪರ್ಕ ಕಲ್ಪಿಸುವಂತ ಒಂದು ಮಾರ್ಗ. ಹೀಗಾಗಿ ಆ ಮಾರ್ಗದಲ್ಲಿ ಓಡಾಡುವಂತವ್ರೆಲ್ಲರೂ ಕೂಡ ಸೆಲ್ಫಿ ತೆಗೆದುಕೊಳ್ಳುವಂಥದ್ದು, ಫೋಟೋ ತೆಗೆದುಕೊಳ್ಳುವಂಥದ್ದನ್ನು ಮಾಡ್ತಾರೆ. ನಿನ್ನೆ ಕೂಡ ಈ ದಂಪತಿ ಏನಿದ್ದಾರೆ ಇವರು ಕೂಡ ಅದೇ ಮಾದರಿಯಲ್ಲೇ ಫೋಟೋ ತೆಗೆದುಕೊಳ್ತಾ ಇದ್ರು. ಆದ್ರೆ ಸಾಮಾನ್ಯರಂತೆ ಇದ್ದಾರೆ ಅನ್ನೋಂಥದ್ರ ಬಗ್ಗೆ ಅಕ್ಕಪಕ್ಕದವ್ರು ಸುಮ್ಮನೆ ಇದ್ರು. ಆದ್ರೆ ಏಕಾಏಕಿ ವ್ಯಕ್ತಿ ಏನಿದ್ದಾನೆ ಅಂದ್ರೆ ಗಂಡ ಕೆಳಗಡೆ ಬೀಳುವಂತ ಸಂದರ್ಭದಲ್ಲಿ ಕಿರಿಚಾಡ್ತಾನೆ. ನಂತರ ಆತನಿಗೆ ಈಜು ಬರ್ತಾ ಇತ್ತು ಅನ್ನುವಂಥ ಒಂದೇ ಕಾರಣಕ್ಕಾಗಿ ಆತ ಬದುಕುಳಿದಿರುವಂಥದ್ದು. ಯಾಕಂದ್ರೆ ಸದ್ಯ ಕೃಷ್ಣಾ ನದಿ ಬೋರ್ಗರೆದು ಹರಿತಾ ಇರುವಂಥದ್ದು. ಹೀಗಾಗಿ ಈಜು ಬಂದಿರುವಂತ ಕಾರಣಕ್ಕಾಗಿ ನದಿಯ ಮಧ್ಯ ಭಾಗದ ಒಂದು ಬಂಡೆ ಮೇಲೆ ಹೋಗಿ ಕೂತ್ಕೋತಾನೆ. ನಂತರ ಆತ ಕಿರ್ಚಾಡದಂತ ಸಂದರ್ಭದಲ್ಲಿ ಅಕ್ಕಪಕ್ಕದ ಜಮೀನಲ್ಲಿದ್ದಂತ ಜನರು ಬಂದು ಆತನನ್ನ ರಕ್ಷಣೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ಏನಾಯ್ತು ಅಂತ ಮಹಿಳೆಯನ್ನ ಕೇಳಿದ್ರೆ ಆಕೆ ಹೇಳ್ತಾಳೆ ಕಾಲ್ಜಾರಿ ಬಿದ್ದ ಫೋಟೋ ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ಅಂತ ಹೇಳ್ತಾರೆ. ಆದ್ರೆ ರೆಸ್ಕ್ಯೂ ಆದ ಬಳಿಕ ಆತ ಗಂಡ ಮೇಲ್ ಬಂದಂತ ಸಂದರ್ಭದಲ್ಲಿ ಹೇಳ್ತಾನೆ ಇಲ್ಲ ಫೋಟೋ ತೆಗಿತೀನಿ ಅಂತ ಹೇಳಿ ಆಕೆನೇ ಪುಸಲಾಯಿಸ್ತಾಳೆ. ಇದಾದ ಬಳಿಕ ಆಕೆ ನನ್ನ ತಳ್ಳಿದಾಳೆ ಅನ್ನುವಂಥದ್ರ ಬಗ್ಗೆ ಕೂಡ ಆತ ಸ್ಪಷ್ಟವಾದಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಅದು ವಿಡಿಯೋ ಚಿತ್ರೀಕರಣ ಕೂಡ ಆಗಿರುವಂತದ್ದು. ಹೀಗಾಗಿ ಆತನ ಹೆಸರೇನು, ಈಕೆ ಹೆಸರೇನು ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇಲ್ಲ. ಆದ್ರೆ ಆ ವ್ಯಕ್ತಿ ರಾಯಚೂರು ತಾಲೂಕಿನ ಶಕ್ತಿನಗರದ ನಿವಾಸಿ, ಆಕೆ ಯಾದಗಿರಿ ಮೂಲದವಳು. ಇಬ್ಬರಿಗೂ ಕೂಡ ಮದುವೆ ಆಗಿತ್ತು ಅನ್ನೋದ್ರ ಬಗ್ಗೆ ಸದ್ಯ ಮಾಹಿತಿ ಇರುವಂತದ್ದು. ಪೊಲೀಸರು ಕೂಡ ಈ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಇವರು ಎಲ್ಲಿ ವಾಸವಾಗಿದ್ದಾರೆ, ಆಕ್ಚುಲಿ ಏನಾಯ್ತು, ಮತ್ತೆ ಆಕೆ ಆತನ ಹತ್ಯೆ ಮಾಡ್ಲಿಕ್ಕೆ ಮುಂದಾದ್ಲು ಅನ್ನೋ ಆರೋಪ ಏನಿದೆ ಸಂಬಂಧಪಟ್ಟಂತ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಓಕೆ ಭೀಮೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಹಲೋ ಅಣ್ಣ, ಏನು ದಂಬಿ ಕೊಲ್ಲಕ್ ಮಾಡ ಅಷ್ಟೇ, ಏನಾಗಿಲ್ಲ.